ನಿಮ್ಮ ಅಪ್ಪ ಕೊಡ್ತಾನೆ. ಹೆಂಗಿದೆ ಅಂತ ಹೇಳ್ತೀವಿ. ಯಾಕೆ ಹಂಗ್ ನಗ್ತಾ ಇದ್ಯಾ? ನಿನ್ನ ನಗುನೇ ಆಗ್ತೀನಿ. ನಮ್ ಸಹನ ನಗೋದ್ ನೋಡಿ ಪಾಪ. ಅವರು ಭಯ ಬಿದ್ಬಿಟ್ರು. ಅವತ್ತಿಲ್ಲೇ ಎಲ್ಲ ಫೋಟೋಸ್ ತಗೊಂಡಿದ್ದು ಇಲ್ಲೇ. ಹೌದಾ? ಇಷ್ಟು ಜನ ಭೀಮಾ ಮೂವಿಗೆ ಬಂದಿದ್ದೀವಿ. ಜೊತೆಗೆ ನನ್ನ ಮಗ ಬುಜ್ಜಿ, ನನ್ನ ಮಗ ಎಲ್ಲೋ ಅವನು ವಾಮಿಟ್ ಮಾಡಿ ಬಂದವನು. ಅದು ನೈಟು 10:30 ಶೋಗೆ ಬುಕ್ ಮಾಡಿರೋದು. ನಾವೆಲ್ಲ ಮಲಗಿದ್ವಿ, ಏನೋ ಸಡನ್ನಲ್ಲಿ ಹೋಗೋಣ ಅಂತ ಎಲ್ಲರೂ ಬಂದಿದ್ದೀವಿ. ಹೆಂಗೆಂಗೋ ಅವಳಂತ ಹೇಳು. ಬರೀ ಇಂಥದೆಯಾ ನೋಡು, ಕ್ಷಮ ನೀಟಾಗಿ ಲುಕ್ ಕೊಡ್ತಾವಳೆ. ಕೆಲವು ವರ್ಷಗಳ ನಂತರ ಏರಿಯಾ ಬೆಳೆದಂಗೆ ಮಂಜೂನು ಬೆಳೆದ. ಏನಾಯ್ತು ಅಂದರೆ, ನಾವು ಭೀಮಾ ಒಂದು ಮೂವಿಗೆ ಬಂದರೆ ಅಪ್ಪ ನಮ್ಮ ಕ್ಷಮ ಮತ್ತು ನಮ್ಮ ಬುಜ್ಜಿ, ನಮ್ಮ ರೋಹಿತ ಇವ್ರಿಗೆಲ್ಲ 18 ವರ್ಷ ಆಗಿಲ್ಲ ಅಂತ ಇಲ್ಲೇ ಬಿಟ್ಬಿಟ್ವಿ. ಕೊನೆಗೆ ದುಡ್ಡು ವೇಸ್ಟು, ಎಲ್ಲ ವೇಸ್ಟು. ನಾವು ಮಾತ್ರ ಹೋಗಿ ನೋಡ್ಕೊಂಬಂದು ಮಸ್ತಾಗಿದೆ ಭೀಮಾ ಮೂವಿ. ಆದರೆ 18 ವರ್ಷ ತುಂಬಿಲ್ಲ ಅಂದರೆ ಯಾರನ್ನೂ ಕರ್ಕೊಂಡು ಹೋಗ್ಬೇಡಿ, ಒಳಗಡೆ ಬಿಡಲ್ಲ, ದುಡ್ಡು ವೇಸ್ಟ್ ಆಗಿಬಿಡುತ್ತೆ. ಯೋಚನೆ ಮಾಡಿ ಸಿನಿಮಾ ನೋಡಿ. ಇವಾಗಿನ ಯೂತ್ಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಆ ಮೆಸೇಜಸ್ಸು, ಆ ಮೂವಿ ಮಸ್ತಾಗಿದೆ. ನೀವು ನೋಡಿ ಎಲ್ಲ. ನಿಜ, ಮಕ್ಳಿಗೆ ಅಂತೂ ಕಾಲೇಜ್ಗೆ ಹೋಗೋ ಮಕ್ಳಿಗೆ ಒಂದ್ಸಲಿ ತೋರಿಸ್ಬೇಕು ಮೂವಿನ. ಯಾಕಂದರೆ ಹೆಂಗೆ ನಡೀತಿದೆ ಕಾಲೇಜಲ್ಲಿ. ನಾವಂದರೆ ಕಾಲೇಜ್ ಕಳಿಸ್ಬಿಡ್ತೀವಿ, ಏನಂದ್ರೆ ಏನು ಗೊತ್ತಿರಲ್ಲ, ನಮ್ಮ ಕೆಲಸದಲ್ಲಿ ನಾವು ಬಿಸಿ ಇರ್ತೀವಿ ಆಯಿತಾ. ಇದೆಲ್ಲ ನಡೆಯೋದು ನೋಡಿದ್ರೆ ಒಂದೊಂದು ಸಲ ಕಾಲೇಜ್ ಕಳಿಸಿದ್ರೂ ಸ್ವಲ್ಪ ಮಕ್ಕಳ ಮೇಲೆ ನಾವೇನು ಮಾಡ್ತಿದ್ದಾರೆ ಮಕ್ಕಳು ಅದೆಲ್ಲ ನೋಡಬೇಕು, ಅದನ್ನ ಗಮನಿಸ್ಬೇಕು. ಬರೀ ನಮ್ಮ ಕೆಲಸದಲ್ಲೇ ನಾವು ಬ್ಯುಸಿಯಾಗಿ ಇರಬಾರ್ದು. ಇದೆಲ್ಲ ನೋಡಿ ನಮಗೆ ಗೊತ್ತಿರಲ್ಲ ಹಿಂಗೆ ಲೈಫು ನಡೀತಿದೆಯಾ, ಲೈಫಲ್ಲಿ ನಮ್ಮ ಮಧ್ಯ ಇದೆಲ್ಲ ಇದೆಯಾ ಅನ್ನೋದು ನಿಜ ನಮಗೆ ಗೊತ್ತಿರಲ್ಲ. ಮೂವಿ ನೋಡಿದ್ಮೇಲೆ ನಮಗೆಲ್ಲ ಅರ್ಥ ಆಗುತ್ತೆ. ಮಸ್ತಾಗಿದೆ, ನೀವು ನೋಡಿ ಎಲ್ಲ. खत्म, बाय बाय, टाटा, गुड बाय, गया.